ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡ್ನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ರೈತರಿಗೆ ಇದೀಗ ಬಂಪರ್ ಸುದ್ದಿಯೊಂದು ಇದೆ. PM ಕಿಸಾನ್ 23ನೇ ಕಂತಿನ ಹಣ ಜಮೆಗೆ ಇದೀಗ ಮುಹೂರ್ತ ಫಿಕ್ಸ್ ಆಗಿದೆ. ಹಾಗಾದರೆ ಯಾವಾಗ ಈ ಹಣ ಬಿಡುಗಡೆಯಾಗಲಿದೆ? ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಅಥವಾ PM ಕಿಸಾನ್ ಯೋಜನೆಯ ಮುಂದಿನ ಕಂತಿನ ಬಗ್ಗೆ ಭಾರಿ ಚರ್ಚೆ ಶುರುವಾಗಿದೆ. ದೇಶದ ಕೋಟ್ಯಂತರ ರೈತರಿಗೆ ಆರ್ಥಿಕ ನೆರವು ನೀಡುವ ಯೋಜನೆಯಡಿ ವರ್ಷಕ್ಕೆ 6,000 ರೂಪಾಯಿಗಳ ಸಹಾಯಧನ ನೀಡಲಾಗ್ತಾ ಇದೆ. ಈಗಾಗಲೇ 22 ಕಂತುಗಳನ್ನು ಯಶಸ್ವಿಯಾಗಿ ರೈತರ ಜುಲೈ ತಿಂಗಳಲ್ಲಿ ರೈತರ ಅಕೌಂಟ್ಗೆ ಹಣ ಬರುವ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯ ಮೂಲಕ ನಿಮಗೆ 5 ಲಕ್ಷ ರೂಪಾಯಿವರೆಗೆ ಸಾಲ ಸೌಲಭ್ಯ ಸಿಗಲಿದೆ. ಕಂಪ್ಲೀಟ್ ಆಗಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯಡಿ ರೈತರಿಗೆ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಲಭ್ಯವಿದೆ. ಕೇಂದ್ರ ಸರ್ಕಾರವು ರೈತರಿಗೆ 2% ಬಡ್ಡಿ ಸಬ್ಸಿಡಿ ರಿಯಾಯಿತಿಯನ್ನು ನೀಡುತ್ತಾ ಇದೆ. ಇದರೊಂದಿಗೆ ಸಾಲವನ್ನು ಸಕಾಲದಲ್ಲಿ ಮರುಪಾವತಿ ಮಾಡುವ ರೈತರಿಗೆ ಹೆಚ್ಚುವರಿಯಾಗಿ 3% ಪ್ರೋತ್ಸಾಹ ಸಿಗುತ್ತೆ. ಅಂತಿಮವಾಗಿ ರೈತರಿಗೆ ವಾರ್ಷಿಕ ಕೇವಲ 4% ರಿಯಾಯಿತಿ ಬಡ್ಡಿ ದರದಲ್ಲಿ ಸಾಲ ದೊರೆಯುತ್ತೆ. ಹಾಗಿದ್ರೆ ಯೋಜನೆಯ ಪ್ರಮುಖ ಉದ್ದೇಶ ಏನು? ಜುಲೈ 2026 ಪಾವತಿಯಾಗುವ ಸಾಧ್ಯತೆಗಳನ್ನು ಪೂರೈಸುವುದು. ಜುಲೈನಲ್ಲಿ ಹಣ ಬರುವುದು ಪಕ್ಕ ಎನ್ನಲಾಗುತ್ತಿದೆ. ನಿಮ್ಮ ಖಾತೆಗೆ ಹಣ ತಲುಪಬೇಕಾದರೆ ಮೊದಲು ನೀವು ಬಳಕೆಯ ಅವಶ್ಯಕತೆಗಳು ಹಾಗೂ ಇದು ಕೇವಲ ಒಂದು ಫಾರ್ಮಾಲಿಟೀಸ್ ಅಂತಲ್ಲ, ಬದಲಿಗೆ ರೈತರು ತಮ್ಮ ಖಾತೆಯಿಂದ ಹಣವನ್ನು ಹಿಂಪಡೆಯಲು ಅನುಕೂಲವಾಗುವಂತೆ ಬ್ಯಾಂಕ್ಗಳು ATM ಅಥವಾ ಮೈಕ್ರೋ ATMಗಳಲ್ಲಿ ಬಳಸಬಹುದಾದ ಮ್ಯಾಗ್ನೆಟಿಕ್ ಸ್ಟ್ರೈಪ್ ಅಥವಾ ಚಿಪ್ ಆಧಾರಿತ ಡೆಬಿಟ್ ಕಾರ್ಡ್ಗಳನ್ನು ನೀಡುತ್ತವೆ. ಆಧಾರ್ ದೃಢೀಕರಣದ ಮೂಲಕ ಅಥವಾ ಬಯೋಮೆಟ್ರಿಕ್ ಮೂಲ ಸೌಕರ್ಯ ಬಳಸಿ ಹಣ ಪಡೆಯುವ ವ್ಯವಸ್ಥೆ ಕೂಡ ಇಲ್ಲಿದೆ. ಹಾಗಿದ್ರೆ ಸಾಲದ ಮಿತಿ ನಿಗದಿ ಹೇಗೆ? ಬೆಳೆಯ ಪ್ರಕಾರ, ಸಾಗುವಳಿ ಪ್ರದೇಶ, ಸುಗ್ಗಿಯ ನಂತರದ ವೆಚ್ಚ ಮತ್ತು ಆಸ್ತಿ ನಿರ್ವಹಣೆ ಹಾಗೂ ವಿಮೆಯನ್ನು ಆಧರಿಸಿ ಸಾಲದ ಮಿತಿಯನ್ನು ನಿಗದಿಪಡಿಸಲಾಗುತ್ತೆ. 2ನೇ ವರ್ಷದಿಂದ 5ನೇ ವರ್ಷದವರೆಗೆ ಪ್ರತಿ ವರ್ಷ ವೆಚ್ಚದ ಹೆಚ್ಚಳವನ್ನು ಪರಿಗಣಿಸಿ ಸಾಲದ ಮಿತಿಯನ್ನು 10% ಹೆಚ್ಚು ಮಾಡಲಾಗುತ್ತೆ. ಇನ್ನು 5ನೇ ವರ್ಷದ ಅಂತ್ಯಕ್ಕೆ ಬರುವ ಅಲ್ಪಾವಧಿ ಮತ್ತು ದೀರ್ಘಾವಧಿ ಸಾಲದ ಅವಶ್ಯಕತೆಯನ್ನು ಒಟ್ಟುಗೂಡಿಸಿ ಗರಿಷ್ಠ ಅನುಮತಿಸುವ ಮಿತಿಯನ್ನು ಕೂಡ ನಿಗದಿ ಮಾಡಲಾಗುತ್ತೆ. ಹಾಗಿದ್ರೆ ಇದಕ್ಕೆ ಯಾರು